ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫುಡ್ ಫ್ಯಾಷನ್ ವರ್ಲ್ಡ್. ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಬೌಲ್ ತೊಗರಿ ಬೇಳೆನ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ತಿದ್ದೀನಿ. ಹಾಗೆ ನುಗ್ಗೆಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕಿ ಅವೆರಡನ್ನು ಬೇಯಲಿಕ್ಕೆ ಇಡ್ತಿದ್ದೀನಿ. ಅವೆರಡನ್ನು ಜೊತೆಗೆ ಬೇಯಿಸ್ತಿದ್ದೀನಿ ನಾನು, ಇಲ್ಲ ಸಪ್ರೇಟಾಗೂ ಬೇಯಿಸ್ಕೋಬೋದು. ನೀರನ್ನು ಹಾಕ್ಬಿಟ್ಟು ಬೇಯಿಸಿ ನಂತರ ತರಕಾರಿಗಳು ನೋಡಿ ಟೊಮೆಟೊ, ಬೀನ್ಸ್, ಕ್ಯಾರೆಟ್ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕೊಬ್ಬರಿ ಮತ್ತು ಬೆಳ್ಳುಳ್ಳಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆಗೆ ಕರಿಬೇವು ಹಾಕಿ ಇವಾಗ ಕಟ್ ಮಾಡಿರ್ತಕ್ಕಂಥ ತರಕಾರಿಗಳು ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮೆಟೊನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿದರೆ ಬೇಗ ತರಕಾರಿಗಳು ಬೇಯ್ತವೆ. ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳಿ. ತರಕಾರಿಗಳು ನೀಟಾಗಿ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ ಮತ್ತು ಸಾಂಬಾರು ಪೌಡ್ರ್, ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪೌಡ್ರನ್ನು ಹಾಕ್ತಿದ್ದೀನಿ ನಾನು. ಇಷ್ಟನ್ನು ಹಾಕ್ಬಿಟ್ಟು ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ತರಕಾರಿಗಳು ಬೇಯಲಿಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೋದು. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ತರಕಾರಿಗಳು ಕುದಿಸ್ಕೊಳ್ಳಿ. ನೋಡಿ ಈ ರೀತಿ ಕುದೀತಾ ಇದೆ. ನಂತರ ರುಬ್ಕೊಂಡಿರ್ತೀರಲ್ಲ ಕೊಬ್ಬರಿದು, ಅದನ್ನು ಇವಾಗ ಮಸಾಲೆನ ಹಾಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಕುದಿಸ್ಕೋಬೇಕು. ನಂತರ ಬೇಯಿಸಿರ್ತಿರ್ತಕ್ಕಂಥ ಬೇಳೆ ಮತ್ತು ನುಗ್ಗೆಕಾಯಿಯನ್ನು ಇವಾಗ ನುಗ್ಗೆಕಾಯಿ ಬೆಂದಿದೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟಾಗಿ ತೆಗ್ದಿಕ್ಕೊತಿದ್ದೀನಿ. ಇವಾಗ ಬರೀ ಬೇಳೆ ಮಾತ್ರ ಫಸ್ಟ್ ಹಾಕ್ತಿದ್ದೀನಿ ನಾನು ಸಾಂಬಾರು ಕುದಿಯೋವರೆಗೂ. ನೋಡಿ ಸಾಂಬಾರು ಇತ್ತು ಕುದೀತಾ ಇದೆ. ನಂತರ ಹುಣಸೆ ರಸ ಬಿಡ್ತಿದ್ದೀನಿ. ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ನೋಡಿಕೊಂಡು ಹುಣಸೆ ರಸನ ಹಾಕ್ಕೊಳ್ಳಿ. ನಂತರ ಈ ರೀತಿ ಚೆನ್ನಾಗಿ ಕುದಿಬೇಕು ಸಾಂಬಾರು. ಈ ರೀತಿ ಚೆನ್ನಾಗಿ ಆದಮೇಲೆ ನೀವು ನುಗ್ಗೆಕಾಯಿನ ಲಾಸ್ಟಿಗೆ ಹಾಕಬೇಕು. ನುಗ್ಗೆಕಾಯಿ ಯಾಕೆ ಅಂದರೆ ತುಂಬ ಬೆಂದಿರೋದ್ರಿಂದ ನಾನು ಲಾಸ್ಟಿಗೆ ಹಾಕ್ತಿದ್ದೀನಿ ನುಗ್ಗೆಕಾಯಿನ. ನೋಡಿ ಈ ರೀತಿ ಬೆಂದಿದೆ, ತರಕಾರಿಗಳು ಎಲ್ಲ ಬೇಳೆ ಎಲ್ಲ ಬೆಂದಿದೆ. ನೋಡಿ ಇವಾಗ ನುಗ್ಗೆಕಾಯಿನ ಹಾಕ್ತೀನಿ. ಇವಾಗ ಸಾಂಬಾರು ರೆಡಿ ಆಯಿತು. ಈ ರೀತಿ ನುಗ್ಗೆಕಾಯಿ ಸಾಂಬಾರನ್ನ ನಮ್ಮ ಶೈಲಿಯಲ್ಲಿ ಮಾಡೋ ಥರ ನಾನು ತೋರಿಸಿದ್ದೀನಿ. ನಿಮಗೆ ಈ ಸಾಂಬಾರು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.